ಈ ರಾಶಿಯವರಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯನ ಭಾಗ್ಯಸ್ಥಾನದ ಗೋಚರ ಯಾವ ರೀತಿ ಡೆವಲಪ್ಮೆಂಟ್ ನ ತೆಗೆದುಕೊಂಡು ಬರುವುದೈತೆ ಅಂತ ಈ ವಿಡಿಯೋ ಒಳಗ ನೋಡ್ರಿ. ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮೇಷರಾಶಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ 9ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಯಾರು ಹೈಯರ್ ಎಜುಕೇಶನ್ ಪ್ರಯತ್ನ ಮಾಡತ್ತಾರೋ ಅವ್ರಿಗೆ ಬಹಳ ಒಳ್ಳೆ ಡೆವಲಪ್ಮೆಂಟ್ಸ್ ನ ನೋಡ್ಬೋದು. ಇದರ ಜೊತೆಗೆ ಜಾಬಿಗೆ ರಿಲೇಟೆಡ್ ಅನಾವಶ್ಯಕ ಪ್ರಯಾಣಗಳು ಬರುವಂತ ಚಾನ್ಸಸ್ ಇರ್ತಾವು. ನೆಸೆಸಿಟಿ ಇದ್ರೆ ಅಷ್ಟೇ ಟ್ರಾವೆಲ್ ಮಾಡುವಂತ ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಯಾರು ಬಿಸ್ನೆಸ್ ಅಲ್ಲಿ ಇದೀರಿ, ಟ್ರಾವೆಲ್ ಮಾಡೋದ್ರಿಂದ ಒಳ್ಳೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಅನ್ನ ನೋಡ್ಕೋಬಹುದು. ಇದು ಬಂದು ಪಂಚಮಾಧಿಪತಿ ನವಮ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಆಕಸ್ಮಿಕ ಧನ ಪ್ರಾಪ್ತಿಯ ಯೋಗಗಳು ಇದಾವೆ. ಇದರ ಜೊತೆಗೆ ಅನಾವಶ್ಯಕ ಖರ್ಚುಗಳು ಸಹಿತ ಜಾಸ್ತಿ ಆಗುತ್ತೆ. ಅದರ ಸಂಬಂಧ ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಹೋಗುವಂತ ಒಂದು ಪ್ರಯತ್ನನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಆಧ್ಯಾತ್ಮಿಕತೆ ನಿಮ್ಮ ಶಕ್ತಿಯ ಮೂಲವಾಗಿ ಮಾಡ್ಕೊಂಡ್ರೆ ಬರುವಂತಹ ದಿನಗಳಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ನೀವು ನೋಡ್ಕೋಬಹುದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನು ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಮೊಣಕಾಲು ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನನ ಮಾಡಬೇಕು. ಇದರ ಜೊತೆಗೆ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನ 21 ಬಾರಿ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ತೀವಿ. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 1 ಅಂತ ಟೈಪ್ ಮಾಡಿ, ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಮೇಷ ರಾಶಿಯ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ.